ಎಲ್ರಿಗೂ ನಮಸ್ಕಾರ. ಇವತ್ತು ನಾನ್ ತಂದಿರೋ ಕಂಟೆಂಟ್ ಏನಂತೀರಾ, ಪಾಲಿಟಿಕ್ಸ್ ಬಗ್ಗೆ. ರಾಜಕೀಯ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್, ಆದ್ರೆ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಏನು ರಾಜಕೀಯದ ಬಗ್ಗೆ ಕ್ವಶನ್ಸ್ ಅಂತೀರಾ, ಬನ್ನಿ ನೀವೇ ನೋಡ್ತೀರಿ. ಸಿಎಂ ಅವರ ಸ್ಯಾಲರಿ ಏನು? 1 crore. ಸಿಎಂ ಅವ್ರ ಸ್ಯಾಲರಿ ಎಷ್ಟು? ಅವ್ರಿಗೆ ಸ್ಯಾಲರಿ ಬೇರೆ ಕೊಡ್ತಾರೆ. ವೋಟಿಂಗ್ ರೈಟ್ಸ್ ಯಾವಾಗ ಬರುತ್ತೆ? 18 years. ಗರ್ಲ್ಸ್ಗೆ 18, 21 ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಇಂಪ್ಲಿಮೆಂಟ್ ಆಗಿತ್ತು ಯಾವಾಗ? ನಿಮ್ಮ ಹೆಸರು? ಶಿವು ಅಂತ. ನನಗೆ ಒಂದಷ್ಟು ಪಾಲಿಟಿಕ್ಸ್ ಬಗ್ಗೆ ಕ್ವಶನ್ಸ್ ಇದೆ, ಕೇಳ್ತೀನಿ, ಆನ್ಸರ್ ಮಾಡಿ. ಓಕೆ, ನನ್ಗೆ ನನ್ನ ಒಪಿನಿಯನ್ ಶೇರ್ ಮಾಡ್ತೀನಿ. ಹಾ. ನಿಮ್ಮ ಏನ್ ಅನ್ಕೋಬೇಕೋ, ನೀವೇನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದಿರುತ್ತೆ ಅಂತ ಗೊತ್ತಿಲ್ಲ. ಅಯ್ಯೋ ಪಾಪ ಅಲ್ಲ. ಓಕೆ, ಹತ್ರ ಬನ್ನಿ, ಪರವಾಗಿಲ್ಲ, ಹೇಳಿ. ಓಕೆ, ಯಾವಾಗ ವೋಟಿಂಗ್ ರೈಟ್ಸ್ ಬರುತ್ತೆ? ಅಟ್ ವಾಟ್ ಏಜ್? ಅಂದ್ರೆ ಯಾವ ಏಜ್ ಇಂದ ನಾವು ವೋಟಿಂಗ್ ಮಾಡ್ಬೋದು? ಬೇಸಿಕಲಿ ಅದು 21 ಇತ್ತು. ಹ್ಮ್ ಅದನ್ನ 1989ರಲ್ಲಿ ಅದನ್ನ ಒಂದು ಕಾಯ್ದೆ ಮೂಲಕ ಈಗ 18ಕ್ಕೆ ಇದೆ. ಇದು ಆಕ್ಚುಲಿ ಚೆನ್ನಾಗಿದೆ. ಹೌದು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಸಿಎಂ ಅವರ ಸಂಬಳ ಎಷ್ಟು? CM ಗೊತ್ತಿಲ್ಲ, ಮೇ ಬಿ 4 lakhs ಇರ್ಬೇಕೇನೋ. ಇಲ್ಲ. ಹೌದಾ? ಸಚಿನ್, ಏನ್ ಮಾಡ್ತಾ ಇದ್ದೀರಾ? MSc in chemistry. MSc in chemistry ನ. ವೋಟಿಂಗ್ ರೈಟ್ಸ್ ಯಾವಾಗ ಬರುತ್ತೆ? 18 years. ಗರ್ಲ್ಸ್ಗೆ 18, 21 ಅದು ಮದುವೆಗೆ ಬ್ರೋ. 18 ಬ್ರೋ. ಓಕೆನಾ? ಇಬ್ರಿಗೆ 18. ಓಕೆನಾ? ನೆಕ್ಸ್ಟ್ ಕ್ವಶನ್ ಬಂದು GST ಅಂದ್ರೆ ಏನು? ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಓಕೆ, ಅದು ಯಾವಾಗ ಇಂಪ್ಲಿಮೆಂಟ್ ಆಯ್ತು ಇಂಡಿಯಾಗೆ? 81 ಏನೋ ಬ್ರೋ. 1981. 16 ಅಲ್ಲ ಅಲ್ಲ ಅಲ್ಲ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸಿಎಂ ಅವರ ಸಂಬಳ ಎಷ್ಟು? 2.5 lakh. ಇಲ್ಲ. 3 around 3. ಆಶಾ, ಆಶಾ, ಚೇತನ, ಪ್ರಿಯಾ, ಅರ್ಪಿತ್. 24 ಮತ್ತೆ 25 ಅಲ್ಲಿ ಬಜೆಟ್ ಅನೌನ್ಸ್ ಮಾಡಿದ್ರು ಕರ್ನಾಟಕದ್ದು. ಎಷ್ಟು? ಹೇಳಿ, ನೀವು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀರಾ. 25 ಅಲ್ಲಲ್ಲ, ಎಷ್ಟು? ಲ್ಯಾಕ್, ಕ್ರೋರ್ಸ್, ಎಷ್ಟು? 25 lakh. ಇಲ್ಲ, ಕರ್ನಾಟಕದ ಬಜೆಟ್. crores. ಹಾ, 25 crores. ಅಲ್ಲ. ಕರ್ನಾಟಕದ ಬಜೆಟ್ ನ ಅನೌನ್ಸ್ ಮಾಡಿದ್ ಯಾರು? ಫ್ಯೂಚರ್ ಅಲ್ಲಿ ಪಾಲಿಟಿಷಿಯನ್ ಆಗ್ಬೇಕಂತ. ಹೌದಾ? ಓಕೆ, ನಿಮ್ ಹೆಸರು ಹೇಳಿ ಬ್ರೋ. ಲಿಖಿತ್ ಅಂತ. ಲಿಖಿತ್ ಅಂತನ. ಗ್ರಾಮ ಪಂಚಾಯತಿಲಿ ನಿಲ್ತವ್ರ? ಇಲ್ಲ ಬ್ರೋ, ಅವನು ಅನ್ನ ತಿನ್ನ ಬಯಲ್ ಏನ್ ಹೇಳ್ತಿದ್ದೆ. ಭಯ ಆಗುತ್ತೆ. ಓಕೆ ಮೇಡಮ್, ನಿಮ್ ಹೆಸರು? ಚಂದನ. ನಿಮ್ ಹೆಸರು? ಸೌಂದರ್ಯ. ಓಕೆ, ಎಲ್ಲ MSc ಕೆಮಿಸ್ಟ್ರಿ. ಓಕೆ ಓಕೆ, ಅವ್ರು ಕೇಳ್ದಂಗೆ ವೋಟಿಂಗ್ ರೈಟ್ಸ್ ಯಾವಾಗ ಬರುತ್ತೆ? 18 years. 18 years. ಸಿಎಂ ಅವ್ರ ಸ್ಯಾಲರಿ ಎಷ್ಟು? ಅವ್ರಿಗೆ ಸ್ಯಾಲರಿ ಬೇರೆ ಕೊಡ್ತಾರೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕರೆಕ್ಟ್ ಆಗಿ ಹೇಳಿರಿ ಬಿಡಿ. ಹಾ, ನಾನ್ ಅನ್ಕೊಂಡಿದ್ದೆ ಅವ್ರಿಗೆ ಸ್ಯಾಲರಿ ಕೊಡಲ್ಲ. ಮತ್ತೆ ಅವ್ರು ಫ್ರೀ ಆಗಿ ವರ್ಕ್ ಮಾಡ್ತಾರೆ ಅನ್ಕೊಂಡಿದ್ರಾ? ಓಕೆ, ಗೊತ್ತಿಲ್ಲ. ಸಿಎಂ ಅವ್ರದ್ದು ಗೊತ್ತಿಲ್ಲ. ಓಕೆ, GST ನಾವು ಕಟ್ತೀವಲ್ವಾ, ಏನಕ್ಕೆ ಕಟ್ತೀವಿ? ಎಕ್ಸ್ಟ್ರಾ ದುಡ್ಡು ಬೇಕಿರುತ್ತೆ ಗೌರ್ಮೆಂಟ್ಗೆ, ನಮ್ಮ ಹತ್ರ ಈಸ್ಕೊಳಕ್ ಕಟ್ಟಿಸ್ಕೊ. ಸೂಪರ್ ಆಗಿ ಹೇಳಿದ್ರು ನೋಡಿ. ಅದಕ್ಕೋಸ್ಕರ ಕಟ್ಟಿಸ್ಕೊತಾರೆ. GST ಅಂತ ಒಂದು ನೇಮ್ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ ಪ್ರಕಾರ ಅಷ್ಟೇ. ಅರುಂಧತಿ, ಸಂಜನಾ. ಓಕೆ, ನಮ್ಗೆ ವೋಟಿಂಗ್ ರೈಟ್ಸ್ ಯಾವಾಗ ಬರುತ್ತೆ? ಅಟ್ ವಾಟ್ ಏಜ್? 18. ಸಿಎಂ ಅವರ ಸ್ಯಾಲರಿ ಏನು? ಸಿಎಂ ಅವರ ಸ್ಯಾಲರಿ ಏನು? ಗೆಸ್ ಮಾಡಿ. 50 lakhs. ಇಲ್ಲ. 1 crore. ನನ್ ಮೇಲೆ ಆಣೆ ಇಟ್ಟಳು. ನನ್ ಮೇಲೆ ಆಣೆ ಇಟ್ಟಳು. ಇಲ್ಲ. ಇಲ್ವಾ? ಕಮ್ಮಿನಾ? ಕಡಿಮೆ. 50 lakhs ಕಮ್ಮಿನಾ? ಹೌದು. 25. ಅಲ್ಲ. 15. ಅಲ್ಲ. ಮೇಡಮ್, ನಿಮ್ ಹೆಸರು?
ಚೈತ್ರ. GST ಅಂದ್ರೆ ಗೊತ್ತಲ್ವಾ? ಗೊತ್ತು. ಅದು ಫುಲ್ ಫಾರ್ಮ್ ಏನು? ಗುಡ್ ಸರ್ವಿಸ್ ಅಂಡ್ ಟ್ಯಾಕ್ಸಸ್. ಏನಕ್ಕೆ ಪೇ ಮಾಡ್ತೀವಿ? ಅದು ನಾವ್ ಏನ್ ಇನ್ಕಮ್ ತಗೋತೀವಿ ಅದ್ರಲ್ಲಿ ಇಷ್ಟು ಅಂತ ಇನ್ಕಮ್ ಗೆ ತಕ್ಕನಾಗಿ ಇಷ್ಟು ಅಂತ ನಾವು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತೀವಿ. Tax ಸೊ pay ನಮ್ದು ರೋಡ್ ಹ್ಮ್. ಏನೇನ್ ನಮ್ಗೆ ಗೌರ್ಮೆಂಟ್ ಸರ್ವಿಸ್ ಕೊಡ್ತಾ ಇದೆ ನಾವು ಕಟ್ಟ ಟ್ಯಾಕ್ಸ್ ಇಂದ ಅವರು ಅದನ್ನ ಇದ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಟ್ಯಾಕ್ಸ್ ಪೇ Tax ಮಾಡ್ತೀವಿ. ನಿಮ್ಗೆ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ ಅಂತ ಗೊತ್ತಾ? ಅಲ್ಲ sir. ಗೊತ್ತಿಲ್ಲ. ನಮ್ ಕಾನ್ಸ್ಟಿಟ್ಯೂಷನ್ ಮೇನ್ ಡಿಸೈನರ್ ಯಾರು? ಬರ್ದಿತ್ ಯಾರು? ಗೊತ್ತಿಲ್ಲ sir. ಗೊತ್ತಿಲ್ಲ. ಕ್ಲಾಸ್ ಓಕೆ ಓಕೆ. ನಾಗಭರಣ್. GST ಬಂದು ಯಾವಾಗ ಅನೌನ್ಸ್ ಆಯ್ತು? ಯಾರ ಪೀರಿಯಡ್ ಎಲ್ಲ ಅನೌನ್ಸ್ ಆಯ್ತು? GST ಇಂಡಿಯಾಗೆ ಇಂಪ್ಲಿಮೆಂಟ್ ಆಯ್ತು. ಅದು 2017 ಓಕೆ. ಇಂಪ್ಲಿಮೆಂಟ್ ಮಾಡಿದ್ದು ಇವರು ನರೇಂದ್ರ ಮೋದಿ ಅವ್ರ ಪೀರಿಯಡ್ ಅಲ್ಲೇ. ಅವ್ರ ಪೀರಿಯಡ್ ಅಲ್ಲಿ. ನಿಮ್ಮ ಹೆಸರು? ಆಕಾಶ್ ಅಂತ ಆಕಾಶ. ಓದ್ತಾ ಇದ್ದೀರಾ? ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾ ಇದ್ದೀರಾ? ಇವರು ನಾವು ಕ್ವಶನ್ ಕೇಳ್ತಾ ಇರೋದನ್ನ ನೋಡಿ ಅವ್ರಾಗ ಅವ್ರು ಇಂಟ್ರೆಸ್ಟ್ ಕೊಟ್ಟು ಬಂದ್ರು. ತುಂಬಾ ಖುಷಿ ಆಯ್ತು ನೋಡಿ. ನೋಡೋದ ಯಾವ ತರ ಕ್ವಶನ್ ಕೇಳ್ತಾರೆ ಅಂತ. ಬ್ರೋ ಪಾಲಿಟಿಕ್ಸ್ ಬಗ್ಗೆ ಕ್ವಶನ್ ಹೇಳಿ. ನಿಮ್ಗೆ ಗೊತ್ತಿರೋದೆ. ನಿಮ್ ಡೈಲಿ ಲೈಫು ಅಥವಾ ಇಯರ್ಲಿ ವೈಸ್ ನಿಮ್ಗೆ ಅದು ಕೇಳ್ಪಟ್ಟಿರ್ತೀರಾ, ನೋಡಿರ್ತೀರ. ಎಷ್ಟು ವರ್ಷಕ್ಕೆ ವೋಟಿಂಗ್ ರೈಟ್ಸ್ ಬರುತ್ತೆ? ಯಾವಾಗ ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಓಟ್ ಹಾಕಕ್ಕೆ ಹಾ ಈ ಸರಿ ಗೊತ್ತಿಲ್ಲ ಬ್ರೋ. ಬ್ರೋ ಇವಾಗ ವೋಟಿಂಗು ನಾನು ಇಷ್ಟನೇ ವರ್ಷದಿಂದ ಶುರು ಮಾಡ್ತೀವಿ ಹಾಕಕ್ಕೆ ಅನ್ನೋದು ಎಷ್ಟನೇ ವರ್ಷ? 18. ಹಾ 18ರಿಂದ. ನಮ್ CM ಅವ್ರು ಇದಾರಲ್ಲ, ಅವ್ರ ಸಂಬಳ ಎಷ್ಟು? ಅವರು ಗೊತ್ತಾಗದಂಗೆ ಬೇರೆ ತರ ತಗೊಂಡಿರ್ತಾರೆ. ಗೊತ್ತಾಗೋ ತರ ಆದ್ರೆ ಹಾ ಮಾಮೂಲಿ ಕಮ್ಮಿ ಹೇಳ್ಕೊಂಡಿರ್ತಾರೆ. ಅದು ಎಷ್ಟು ಅಂತ ಗೊತ್ತಿಲ್ಲ ನಮ್ಗೂ. ಒಂದ್ ಅಂದಾಜಲ್ಲಿ ಎಷ್ಟಿರ್ಬೋದು ನಿಮ್ ಪ್ರಕಾರ? ಒಂದ್ 50 ಮೇಲೆ ಬರುತ್ತೆ. 50,000 ಮೇಲೆ ಮೇಲೆ ಬರುತ್ತೆ. ಓಕೆ. PM ಅವ್ರದ್ದು ಅದು ಅದು ಅಷ್ಟೆಲ್ಲ ಗೊತ್ತಿಲ್ಲ ಬ್ರೋ. CM ಸ್ಯಾಲರಿ ಏನು ಬ್ರೋ? ಸ್ಯಾಲರಿ ಅಲ್ಟಿಮೇಟ್ಲಿ ಗೊತ್ತಿಲ್ಲ. ಓಕೆ. ಫಾರ್ 3 lakhs. 3 lakhs. ಅರೌಂಡ್ 3 lakhs. ಓಕೆ. ನಿಮ್ ಪ್ರಕಾರ? ನಮ್ ಪ್ರಕಾರ ಸಿಗುತ್ತೆ 1 lakh 1 lakh. ಓಕೆ. ಇಯರ್ಲಿ. PM ಅವ್ರ ಸ್ಯಾಲರಿ ಏನಿರ್ಬೋದು? PM ಅವ್ರದ್ದು ಸ್ವಲ್ಪ ಎನ್ಹಾನ್ಸ್ ಅಂದ್ರೆ 1.5 ಸಮಥಿಂಗ್ ಮೇ ಬಿ ಸ್ಯಾಲರಿ. CM ಗಿಂತ PM ಅವ್ರಿಗೆ ಜಾಸ್ತಿ ಅಂತೀರಾ? ಮೇ ಬಿ ಇರುತ್ತೆ ಅಂತ ಅಂತೀರಾ? ಓಕೆ. ಓಕೆ. ನಿಮ್ಮ ಹೆಸರು? ಆಕಾಶ್ ಅಂತ. ಆಕಾಶ್. ಆದಿತ್ಯ. ಕ್ವಶನ್ ಬಂದು ನಮ್ಮ CM ಅವರ ಸ್ಯಾಲರಿ ಎಷ್ಟು? ಒಂದು ಅಂದಾಜಲ್ಲಿ ಹೇಳಿ. 4 ಲಕ್ಷ. ಇಲ್ಲ. ಅರೌಂಡ್ 1.5 lakh. ಇನ್ನೊಂದು 50,000 ಆಗ್ಬಿಡಿ. ಆಯ್ತು 2 lakh. 2 lakh. 2 lakh. PM ಅವ್ರ ಸ್ಯಾಲರಿ ಎಷ್ಟು? 2.5. ಅಲ್ಲ, 3. CM ಗಿಂತ ಕಡಿಮೆ. ಸೇಮ್ ಗಿಂತ ಕಮ್ಮಿನಾ? 1.5. 1.5. 1.6. 1.6. ಓಕೆ. ನೆಕ್ಸ್ಟ್ ಕ್ವಶನ್ ಬಂದು GST ಗೊತ್ತು? ಅದ್ರದ್ದು ಏನು ಬ್ರೋ? ಎಕ್ಸ್ಪ್ಯಾಂಡ್ ಮಾಡಿ. GST ಗುಡ್ ಸರ್ವಿಸ್ ಟ್ಯಾಕ್ಸ್. ಏನಕ್ಕೆ ಅದನ್ನ ತಗೋತಾರೆ? ಏನಂತ ಅಂತಾರೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಲ್ಲ ಚಾರ್ಜಸ್. ಅದಕ್ಕೋಸ್ಕರ ತಗೋತಾರೆ. ಇದನ್ನ ಇಂಪ್ಲಿಮೆಂಟ್ ಯಾವಾಗ ಆಯ್ತು? 2015. ಅಲ್ಲ. 14. ಅಲ್ವಾ? ಅಲ್ಲ. GST ಇಂಪ್ಲಿಮೆಂಟ್ ಆಗಿದ್ದು 17. ಯಾರ ಪೀರಿಯಡ್ ಅಲ್ಲಿ ಇದು ಇಂಪ್ಲಿಮೆಂಟ್? ನರೇಂದ್ರ ಮೋದಿ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಮೇನ್ ಡಿಸೈನರ್ ಯಾರು? ಅದನ್ನ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿದಂತವ್ರು ಯಾರು? ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಷ್ಟು ಫಂಡಮೆಂಟಲ್ ರೈಟ್ಸ್ ಇದೆ? 7. ಅಲ್ಲ, 6. 6 ಇದೆ. ಅಂದ್ರೆ ಮಾಮೂಲಿ ಗೌರ್ಮೆಂಟ್ ಗೆ ಅಂತ ಇಷ್ಟು ಸಂಬಳ ಟ್ಯಾಕ್ಸ್ ಅಂತ ಕಟ್ತೀರಾ? ಅದು ಏನಿದೆ? GST. ಅದು ಗೊತ್ತಿಲ್ಲ ಬ್ರೋ. ಗುಡ್ ಸರ್ವಿಸ್ ಅಂಡ್ ಟ್ಯಾಕ್ಸಸ್. ಇವ್ರು ಏನಾರು ನಾರ್ಮಲ್ ಕ್ವಶನ್ ಕೇಳಿದ್ರೆ ಸ್ವಲ್ಪ ಆನ್ಸರ್ ಮಾಡ್ಬೋದಿತ್ತು. ಓಕೆ. ಮ್ಯಾಚ್ ನೋಡ್ತೀರಾ? ಮ್ಯಾಚ್ ನೋಡ್ತೀವಿ. RCB ನೋಡ್ತೀರಾ? RCB ಮಾತ್ರ ನೋಡೋದು. RCB ಬಿಗ್ ಫ್ಯಾನ್? ಓಕೆ. RCB ಬಗ್ಗೆನೇ ಕೇಳೋಣ. ಹೇಳಿ ಬ್ರೋ, RCB ಯಾವಾಗ ಕಪ್ ಗೆದ್ದಿತ್ತು? RCB ಯಾವ ಬೈ ಗೆದ್ದಿತ್ತು? ಹೋದ ವರ್ಷ ಗೆಲ್ತಲ್ಲ. ಹೋದ ವರ್ಷ ಗೆದ್ದಿತ್ತು. RCB ದ ಮೊದಲನೇ ಕ್ಯಾಪ್ಟನ್ ಯಾರು? RCB ಟೀಮ್ ಮೊದಲನೇ ಮೊದಲನೇ ಕ್ಯಾಪ್ಟನ್ ಗೊತ್ತಿಲ್ಲ ಬ್ರೋ. ಈಗ ನಡೀತಾ ಇರೋದು ಗೊತ್ತಿಲ್ಲ. ಈಗ ಯಾರು ಪಟ್ಟಿದ್ದಾರೆ? 1 lakh. ಅದಕ್ಕೆ 1 ಲಕ್ಷ ಆಡ್ ಮಾಡಿ. 2 lakhs. ಎಸ್. PM ಅವ್ರ ಸ್ಯಾಲರಿ ಏನು? Obviously 1 crore ಇರುತ್ತೆ. ಇಲ್ಲ. 25. ಅಲ್ಲ. ಇನ್ನೊಂದು ಗೆಸ್ ಮಾಡಿ, ಇನ್ನೊಂದು ಹಿಂಟ್ ಕೊಡ್ತೀನಿ. 15. ಅಲ್ಲ. ಏನ್ ಗೊತ್ತಾ? CM ಸ್ಯಾಲರಿಗಿಂತ PM ಸ್ಯಾಲರಿ ಕಡಿಮೆ. 1. ಇಲ್ಲ, 1.6. GST ಗೊತ್ತಲ್ವಾ? ಫುಲ್ ಫಾರ್ಮ್. Goods and service tax. ಓಕೆ. ಏನಕ್ಕೆ ಕಟ್ತೀರಾ?
ಬೇಸಿಕ್ ರೋಡ್ ಟ್ಯಾಕ್ಸ್ ಹ್ಮ್ ಏನ್ ಹೇಳೋದು ಸೊ GST ಅನ್ನೋದು ನಾರ್ಮಲ್ ಆಗಿ ನಾವು ಕಟ್ಟುವಂತ ಟ್ಯಾಕ್ಸ್ ಗೌರ್ಮೆಂಟ್ಗೆ ಅಂತ ನೀವು ಅನ್ಕೊಂಡಿದ್ದೀರ. ಓಕೆ, ಆಲ್ಮೋಸ್ಟ್ ರೈಟ್. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಬಂದು ನಮ್ಮ ಕಾನ್ಸ್ಟಿಟ್ಯೂಷನ್ ನ ಡಿಸೈನ್ ಮಾಡಿದ್ ಯಾರು? B.R. ಅಂಬೇಡ್ಕರ್. ಎಸ್. ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಎಷ್ಟಿದೆ? 6 ಎಸ್. ಹೇಳ್ಬೋದಾ ಯಾವ್ದು? ಅರ್ಥ ಆಗ್ಬಿಟ್ಟಿದೆ. ಟ್ರೈ ಮಾಡಿ ಒಂದು ಅಟ್ಲೀಸ್ಟ್ ಒಂದು 2 ರೈಟ್ ಟು ವೋಟ್, ರೈಟ್ ಟು ಫ್ರೀಡಮ್, ರೈಟ್ ಟು ಫ್ರೀಡಮ್. ರೈಟ್ ಟು ಇಕ್ವಾಲಿಟಿ. ಎಸ್. ಮೇಡಮ್ ನಿಮ್ಮ ಹೆಸರು? ರಕ್ಷಿತಾ. ಮಾನಸ CM. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಮೇನ್ ಆಗಿ ಡಿಸೈನ್ ಮಾಡಿದ್ ಯಾರು? ಅದನ್ನ ರಚಿಸಿದ್ದು ಅಂಬೇಡ್ಕರ್. ಹಾ, B.R. ಅಂಬೇಡ್ಕರ್. ಅದರಲ್ಲಿ ತುಂಬಾ ಜನರದು ಪಾಲಿದೆ. ಆದ್ರೆ ಮೇನ್ ಡಿಸೈನ್ ಅಂತ ಬಂದು ನಮ್ಮ ಅಂಬೇಡ್ಕರ್. ಓಕೆ, ಅದರಲ್ಲಿ 6 ಫಂಡಮೆಂಟಲ್, ನಾನೇ ಹೇಳ್ಬೇಕಾ? 6 ಫಂಡಮೆಂಟಲ್ ರೈಟ್ಸ್ ಇದೆ, ಹೇಳ್ಬೋದಾ ಯಾವ್ದು ಅಂತ? ಸಂವಿಧಾನಾತ್ಮಕ, ರಾಜಕೀಯ ಸ್ವಾತಂತ್ರ್ಯ, ಮತ್ತೆ ಸಮಾನತೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಮಾತನಾಡುವ ವೈಯಕ್ತಿಕವಾದಂತಹ ವ್ಯಕ್ತಿತ್ವದ ಹಕ್ಕು, ಮತ್ತೆ ಸಂವಿಧಾನ ಪರಿಹಾರದ ಹಕ್ಕು, ವಾಕ್ ಸ್ವಾತಂತ್ರ್ಯ. ಸೂಪರ್. ಇದು ಆಕ್ಚುಲಿ ಚೆನ್ನಾಗಿರೋ. ಏನಿಗೆ ಸೂಪರ್ ಅಂದ್ರೆ ಕನ್ನಡದಲ್ಲಿ ಇಡೋದ್ರಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಸೂಪರ್. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಇಂಪ್ಲಿಮೆಂಟ್ ಆಗಿತ್ತು ಯಾವಾಗ? ನವೆಂಬರ್ ಜನವರಿ 26, ಹೌದು. 1950. ಎಸ್, ಸೂಪರ್. ನಮ್ಮ ಕರ್ನಾಟಕದ 2024-25 ಬಜೆಟ್ ಏನಿದೆ? ಫ್ರೆಂಡ್ಸ್ ಬಗ್ಗೆ ಕೇಳ್ಬೇಡಿ, ಬೇರೆ ಕೇಳಿ. ಅಂದ್ರೆ ಏನಂದ್ರೆ ಬ್ರೋ, ನಾನು ಇದನ್ನ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ, ನಮ್ಗೆ ಇದು ಬೇಕು ಯೂತ್ಸ್ಗೆ. ಬಜೆಟ್ ಅನೌನ್ಸ್ ಆದ್ರೆ ಎಷ್ಟು ಅನೌನ್ಸ್ ಆಯ್ತು ತಿಳ್ಕೊಂಡಿರೋಣ ಅಂತ ಅಷ್ಟೇ ಒಂದು ಕಾರಣಕ್ಕೆ. ಇನ್ ಡೆಪ್ತ್ ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ಬಜೆಟ್ ಅನ್ನೋದು ಕಾಮನ್ ಥಿಂಗ್ ಅಂತ ನನ್ನ ಪ್ರಕಾರ. ಆಪ್ಷನ್ಸ್ ಕೊಡಿ. ಆಪ್ಷನ್ ಕೊಟ್ಟ 5.6 lakh crores, 6.7 lakh crores, 3.5 lakh crores. 5 ಪಾಯಿಂಟ್ ಸಮಥಿಂಗ್ ಹೇಳಿದ್ರಲ್ಲ, ಇಲ್ಲ ಅಲ್ವಾ? ಎರಡೇ ಆಪ್ಷನ್ ಇರೋದು. ಇಲ್ಲ 6 ಪಾಯಿಂಟ್ ಇರ್ಬೋದು. ಲಾಸ್ಟ್ ಕರ್ನಾಟಕದ 2024-25 ಬಜೆಟ್ ಎಷ್ಟಿತ್ತು ಗೊತ್ತಿಲ್ವಾ? ಐಡಿಯಾ ಇಲ್ಲ. ಗೊತ್ತಿಲ್ಲ. ಹೋಗ್ಲಿ, ಯಾರು ಅನೌನ್ಸ್ ಮಾಡಿತ್ತು? ನಿರ್ಮಲಾ ಸೀತಾರಾಮನ್. ನಮ್ಮ ಕರ್ನಾಟಕ ಫಿನಾನ್ಸ್ ಮಿನಿಸ್ಟರ್. ಕರ್ನಾಟಕ ಇವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಅನೌನ್ಸ್. ನಿಮ್ಮ ಹೆಸರು? ಶ್ರೇಯಾ. ನಮ್ದು 2024-25 ಬಜೆಟ್ ಎಷ್ಟು? ಸೀರಿಯಸ್ ಗೊತ್ತಿಲ್ಲ ಸರ್. ಅವರ ಸ್ಯಾಲರಿ ಏನು? ಗೊತ್ತಿಲ್ಲ. ಟ್ರೈ ಮಾಡಿ. ಅರೌಂಡ್ 3 lakhs ಇಲ್ಲ. per month. ಪರ್ ಮಂತ್? 3 lakhs. ಇಲ್ಲ. ಮತ್ತೆ ಹೌದು. ನೆಕ್ಸ್ಟ್ ಕ್ವಶನ್ ಕೇಳಿ. PM ಅವ್ರ ಸ್ಯಾಲರಿ ಏನು? 150 lakhs. ಇಲ್ಲ. ಮೇಡಮ್ ನಿಮ್ಮ ಹೆಸರು? ಪ್ರಿಯಾಂಕಾ ಅಂತ. ಪ್ರಿಯಾಂಕಾ. PM ಅವರ ಸ್ಯಾಲರಿ ಏನು? CM ಅವ್ರ ಸ್ಯಾಲರಿ ಐ ಡೋಂಟ್ ನೋ ಸರ್, ಅದ್ರ ಬಗ್ಗೆ ನಾಲೆಜ್ ಇಲ್ಲ ನನಗೆ. ಅವರಿಗೆ ಅಟ್ಲೀಸ್ಟ್ 1 lakh ಸಮಥಿಂಗ್ ನಿಯರ್ ಇದೀರಾ? 2 lakh ಬರುತ್ತೆ. ಓಕೆ. ನಮ್ಗೆ ಈ ಕಾನ್ಸ್ಟಿಟ್ಯೂಷನ್ ನ ಡಿಸೈನ್ ಮಾಡಿದ್ ಯಾರು ಮೇಡಮ್? ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಡಿಸೈನ್ ಮಾಡಿದ್ ಯಾರು? ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಹೌದು. ಫೈನಲ್ ಕ್ವಶನ್ ಬಂದು ಫಂಡಮೆಂಟಲ್ ರೈಟ್ಸ್ ಕೇಳಿದಿರಲ್ವಾ? ಹೌದು. ಎಷ್ಟಿದೆ ಅದು? ಫಂಡಮೆಂಟಲ್ಸ್ ರೈಟ್ಸ್ ಟೋಟಲಿ ನಮ್ಗೆ 6 to 7 ಇದೆ. 6 ಇದೆ. 6. ಓಕೆ. ಹೌದು. ಯಾವ್ದಾರು ಹೇಳ್ಬೋದಾ? 6. ರೈಟ್ ಟು ಫ್ರೀಡಮ್, ರೈಟ್ ಟು ಎಜುಕೇಶನ್, ರೈಟ್ ಟು ವೋಟ್, ಸ್ಟೆಬಿಲಿಟಿ ಅಂಡ್ ಫ್ರೀಡಮ್. GST ಗೊತ್ತಲ್ಲ? GST ಅಂದ್ರೆ ಏನು? ಗೊತ್ತಿಲ್ಲ ಸರ್. ಟ್ರೈ ಮಾಡಿ. ನೀವು ಅಲ್ಲಿ ನಿಂತ್ಕೊಂಡು ಆನ್ಸರ್ ಹೇಳ್ಕೊಡ್ತೀವಿ. ಓಕೆ, ಅವ್ರು ಹೇಳಿದ್ರಲ್ವಾ, ಇದು ಯಾವಾಗ ಇಂಪ್ಲಿಮೆಂಟ್ ಆಯ್ತು ಇಂಡಿಯಾಗೆ? 2018. ಇಲ್ಲ, ಒಂದ್ ಚೂರು ಹಿಂದೆ ಹೋಗಿ. 16. ಅಲ್ಲ, 15. ಮುಂದೆ ಬನ್ನಿ ಒಂಚೂರು. 17. ಎಸ್. ಯಾರ ಪೀರಿಯಡ್ ಅಲ್ಲಿ ಇಂಪ್ಲಿಮೆಂಟ್ ಆಯ್ತು? ಮೋದಿ ಪೀರಿಯಡ್. ಓಕೆ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಮೇನ್ ಡಿಸೈನ್ ಮಾಡಿತ್ತು ಯಾರು? ಅಂಬೇಡ್ಕರ್. ಎಸ್. ಓಕೆ. ಇದನ್ನ ಇಂಪ್ಲಿಮೆಂಟ್ ತಂದಿತ್ತು ಯಾವಾಗ? 1951. 51 or 53? 50. ಡೇಟ್ ರೇಟ್ ಗೊತ್ತಿಲ್ಲ.
ರಿಪಬ್ಲಿಕ್ ಡೇ ಅನ್ನೋ Jan 26. ಎಸ್ 12%. ಸಾರಿ 12% ಅಲ್ಲ, ಲೈಕ್ ಇದು ಕ್ರೋರ್ಸ್ ಅಲ್ಲಿ ಅನೌನ್ಸ್ ಮಾಡಿದ್ರಲ್ಲ, ಎಷ್ಟು ಬಜೆಟ್ ಅನೌನ್ಸ್ ಮಾಡಿದ್ರೆ ಕರ್ನಾಟಕದಲ್ಲಿ? In crores ಅಲ್ಲ. ಹಾ 5 ಇಲ್ಲ, ಇಲ್ವಾ? ಹೋಗ್ಲಿ. ಯಾರು ಅನೌನ್ಸ್ ಮಾಡಿದ್ದು? ಇಲ್ಲ, ಕರ್ನಾಟಕದ ಸಿಎಂ ಅನೌನ್ಸ್ ಮಾಡಿ. ಸೊ ನಮ್ ಬಜೆಟ್ ಬಂದು 3.5 lakh crores. ಸೊ ನಾನು ಏನಕ್ಕೆ ಈ ಕ್ವಶನ್ಸ್ ಎಲ್ಲ ಕೇಳ್ತಾ ಇದೀನಿ, ಬೀಯಿಂಗ್ ಅ ಯೂತ್ಸ್ ನಮ್ಗೆ ಇದೆಲ್ಲ ಗೊತ್ತಾಗ್ಬೇಕು. ಬೇಸಿಕಲಿ ಇಂಡಿಯಾನ ಬಿಟ್ಟು ಹೋಗ್ತಾ ಇದಾರೆ ಎಲ್ರೂ, ಬಟ್ ಬಿಟ್ಟು ಹೋಗೋದು ಬೇಡ. ನಮ್ಮ ಇಂಡಿಯಾನ ನಾವು ಕರೆಕ್ಟ್ ಆಗಿ ಬೇಸಿಕ್ ಅಂತ ತಿಳ್ಕೊಂಡು ನಮ್ಮ ರೈಟ್ಸ್ ನ ನಾವು ಕೇಳಿದ್ರೆ ಇಂಡಿಯಾ ಡೆವಲಪ್ ಆಗುತ್ತೆ, ಚೇಂಜ್ ಆಗುತ್ತೆ ಅನ್ನೋದು ನನ್ನ ಕನ್ಸರ್ನ್. ದಟ್ಸ್ ಇಟ್. ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ, ರಾಜಕೀಯ ಅನ್ನೋದು ಪ್ರತಿಯೊಬ್ರು ತಿಳ್ಕೊಬೇಕಾಗಿರುವಂತ ವಿಚಾರ. ಅಯ್ಯೋ ಇದ್ರ ಬಗ್ಗೆ ನಾವು ತಿಳ್ಕೊಂಡು ಏನ್ ಮಾಡ್ಬೇಕು ಅಂತ ಅಸಡ್ಡೆ ಅಂತೂ ಮಾಡಕ್ ಹೋಗ್ಬೇಡಿ. ತುಂಬಾ ವರ್ಷಗಳಿಂದ ಒಂದು ಪ್ರಾಕ್ಟೀಸ್ ಶುರು ಆಗಿದೆ. ಚೆನ್ನಾಗಿ ಓದ್ತಾರೆ, ಆಮೇಲಿಂದ ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಆಗ್ತಿದ್ದಾರೆ. ಕೇಳಿದ್ರೆ ನಮ್ ದೇಶದಲ್ಲಿ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಅಂತಾರೆ. ನನ್ನ ಪ್ರಕಾರ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಏನ್ ಸರಿ ಇಲ್ಲ ಅನ್ನೋದನ್ನ ನೋಡೋವರೆಗೂ ನಮ್ ದೇಶ ಸರಿ ಆಗಲ್ಲ. ಆ ಹೆಜ್ಜೆನ ನಾವೆಲ್ಲ ಒಟ್ಟಿಗೆ ಇಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ ರಾಜ್ ಜಂಕ್ಷನ್. ಮತ್ತೆ ನಿಮ್ಮನ್ನ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.